ಬೆಳಗ್ಗೆ ಸಮಯ ದೇವ ನಮಗೆ ಕೊಟ್ಟ ಒಂದು ಒಳ್ಳೆಯ ಅದ್ಭುತವಾಗಿ ಸಮಯ. ಹೊಸ ಕೃಪೆಯನ್ನು ದೇವ ನಮಗೆ ಕೊಟ್ಟಿದ್ದಾರೆ, ಹೊಸ ತಿಂಗಳನ್ನು ದೇವ ನಮಗೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೆನಪು ಮಾಡಿ ನಾವು ದೇವನ ಆರಾಧನೆ ಮಾಡ, ದೇವನ ಸ್ತುತಿ ಮಾಡ, ದೇವನ ಸ್ತೋತ್ರ ಮಾಡ. ಬೆಳಗ್ಗೆ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ಬಂದು ನಾವು ಕೂತುಕೊಳ್ಳ ದೇವರು ಕೃಪೆ ಕೊಟ್ಟದಕ್ಕಾಗಿ ಅಪ್ಪ, ಕೃಪೆಗಾಗಿ ಸ್ತೋತ್ರ ರಾಜ. ನೀವು ನಮ್ಮನ್ನು ನಡೆಸಿ ಬಂದ ದೇವರು ನೀವೇ ರಾಜ. ನಮಗಾಗಿ ಎಲ್ಲವನ್ನು ಮಾಡಿಕೊಟ್ಟ ದೇವರು ನೀವೇ ರಾಜ. ಅದ್ಭುತವನ್ನು ಮಾಡಿಕೊಟ್ಟ ದೇವರು ನೀವು, ಸುಖವನ್ನು ಕೊಟ್ಟ ದೇವರು ನೀವು, ಬೆಳವನ್ನು ಕೊಟ್ಟ ದೇವರು ನೀವು. ಎಲ್ಲ ಅಡೆತಡೆಗಳನ್ನು ನೀಗಿ ಅಪ್ಪ ಈ ಹೊಸ ತಿಂಗಳನ್ನು ಅಪ್ಪ ನೋಡ ದೇವರು ಕೃಪೆ ಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರ ರಾಜ. ಅಪ್ಪ, ನಾನು ನನ್ನ ಮನೆಯವರೆಲ್ಲರೂ ಅಪ್ಪ ಎಬಿನೇಸರಾಗಿ ನಡೆಸಿ ಬಂದ ದೇವರನ್ನು ಈ ಆಂಡವರೇ ಒಂದಿನ ತಾರೀರಲ್ಲಿ ನಿಮ್ಮನ್ನ ಸ್ತುತಿ ಮಾಡ ದೇವರು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಾನು ನನ್ನ ಸಭೆಯಾಗಿ ಎಲ್ಲರೂ ನಿಮ್ಮನ್ನ ಸ್ತುತಿ ಮಾಡ ದೇವರು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ನೀರೊಳ್ಳೆಯವರು ಅಪ್ಪ, ಸರ್ವವ್ಯಾಪಿಯಾಗಿರುವರ ದೇವರು, ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ರಾಜ. ಅದ್ಭುತ ಕಾರ್ಯವನ್ನು ನಮ್ಮಲ್ಲಿ ದೇವನಿ ಮಾಡಿಕೊಡುವುದಕ್ಕಾಗಿ ಸ್ತೋತ್ರ ರಾಜನೇ. ಥ್ಯಾಂಕ್ ಯು ಜೀಸಸ್. ನಾನು ನನ್ನ ಮನೆಯವರೆಲ್ಲರೂ ನಿರಂತರ ಸ್ತುತಿಸುವೆವು. ನಾನು ನನ್ನ ಮನೆಯವರೆಲ್ಲರೂ ನಿರಂತರ ಸ್ತುತಿಸುವೆವು. ಗರ್ಭ ಶಿಶುವಂದೇ ಕಾತುಕೊಂಡೇ ಸ್ತೋತ್ರ, ನಾಶವಾಗದಂತೆ ನನ್ನ ಹೊತ್ತೆ ಸ್ತೋತ್ರ. ಗರ್ಭ ಶಿಶುವಂದೇ ಕಾತುಕೊಂಡೇ ಸ್ತೋತ್ರ, ನಾಶವಾಗದಂತೆ ನನ್ನ ಹೊತ್ತೆ ಸ್ತೋತ್ರ. ಗರ್ಭ ಶಿಶುವಂದೇ ಕಾತುಕೊಂಡೇ ಸ್ತೋತ್ರ, ನಾಶವಾಗದಂತೆ ನನ್ನ ಭಕ್ತಿ ಸ್ತೋತ್ರ. ಎಬಿನೇಸರೇ, ಎಬಿನೇಸರೇ, ಈ ದಿನವರೆಗೂ ಹೋಗ್ತಿರುವೆ. ಎಬಿನೇಸರೇ, ಎಬಿನೇಸರೇ, ನನ್ನ ಪಲ್ಲಿ ಇರುವವರೇ. ಎಬಿನೇಸರೇ, ಎಬಿನೇಸರೇ, ಈ ದಿನವರೆಗೂ ಹೋಗ್ತಿರುವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೃದಯದಿ ಹೊತ್ತುಕೊಂಡೇ ಸ್ತೋತ್ರ, 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 ಸ್ತೋತ್ರ. ಶಿಶುವಂದೇ ಕಾತುಕೊಂಡೇ ಸ್ತೋತ್ರ, 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 ಸ್ತೋತ್ರ. ಹೃದಯದಿ ಹೊತ್ತುಕೊಂಡೇ ಸ್ತೋತ್ರ, 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 ಸ್ತೋತ್ರ. ಗರ್ಭ ಶಿಶುವಂದೇ ಕಾತುಕೊಂಡೇ ಪರಿದಾನ ಸ್ಥಿತಿಯಲ್ಲಿ ಶುರುವಾದ ನನ್ಬಾಳ್ವು ಸಮೃದ್ಧಿಯಿಂದ ತುಂಬಿದೆ. ಪರಿದಾದ ಸ್ಥಿತಿಯಲ್ಲಿ ಶುರುವಾದ ನನ್ಬಾಳ್ವು ಸಮೃದ್ಧಿಯಿಂದ ತುಂಬಿದೆ. ಯಾವ ಕೇಳೆಂದೇನೆ ಸಾದೆ ಒಳ್ಳೆ ತಂದೆ ನಿಮ್ಮಂದೆ ಎಲ್ಲಿಗೂ ಇಲ್ಲ. ಯಾವ ಕೇಡೆಂದು ನೆನೆಸಾದೆ ಒಳ್ಳೆ ತಂದೆ ನಿಮ್ಮಂದೆ ಎಲ್ಲಿಗೂ ಇಲ್ಲ. ಎಬಿನೇಸರೇ, ಎಬಿನೇಸರೇ, ನೀವರೆಗೂ ಹೋಗ್ತಿರುವೆ. ಎಬಿನೇಸರೇ, ಎಬಿನೇಸರೇ, ನನ್ನ ಪಲ್ಲಿ ಇರುವವರೇ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹೃದಯದಿ ಹೊತ್ತುಕೊಂಡೇ ಸ್ತೋತ್ರ, 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 ಸ್ತೋತ್ರ. ಗರ್ಭ ಶಿಶುವಂದೇ ಕಾತುಕೊಂಡೇ ಸ್ತೋತ್ರ,
ಸ್ತುತಿ ಹೊತ್ತುಕೊಂಡೇ ಸ್ತೋತ್ರ. ನಾனும் ನನ್ನ ಸಭೆயும் ನನ್ನ ಸಭೆಯವರೆಲ್ಲರೂ ನಿರಂತರ ಸ್ತುತಿಸುವೆವು. நானும் நன் சபையும் நன் சபைಯವರೆಲ್ಲರೂ ನಿರಂತರ ಸ್ತುತಿಸುವೆವು. ತಂದೆಯಾದ ದೇವರೇ, ಬೆಳಗ್ಗೆ ಸಮಯದಲ್ಲಿ ನಿಮ್ಮನ್ನು ಸ್ತುತಿ ಮಾಡ ಸ್ತೋತ್ರ ಮಾಡ ದೇವರು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಹಾಡುವ ಒಂದೊಂದು ಹಾಡಲಲ್ಲಿ ನಿಮ್ಮ ಕೃಪೆಯನ್ನು ಸಮಾಧಾನವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಎಲ್ಲ ತುದಿಯನ್ನು ಘನವನ್ನು ಮಹಿಮೆಯನ್ನು ನಿಮ್ಮೊಬ್ಬನ್ನೇ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವೇನ್ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವಾಗ ನಾವು ದೇವನ ಆರಾಧನೆ ಮಾಡೋಣ. ಆರಾಧಿಪೇನ್, ನಾನು ಆರಾಧಿಪೇನ್, ಯೇಸು ಕರ್ತನೇ ನಿನ್ನನ್ನು ಆರಾಧಿಪೇನ್ ಎಂದು ಹಾಡಲನ್ನು ಕೂಡ ಹಾಡಿ ದೇವನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ஆராதிப்பேன், நான் ஆராதிப்பேன், இயேசு கர்த்தனே நின்னன் ஆராதிப்பேன். ஆராதிப்பேன், நான் ஆராதிப்பேன், இயேசு கர்த்தனே நின் ஆராதிப்பேன். சர்வசக்தனே நின்னன் ஆராதிப்பேன், சேனாதீஸ்வரனே ஆராதிப்பேன். சர்வசக்தனே நின்னன் ஆராதிப்பேன், சேனாதீஸ்வரன் ஆராதிப்பேன். ஆராதிப்பேன், நான் ஆராதிப்பேன், இயேசு கர்த்தனே நின்னன் ஆராதிப்பேன். ஆராதிப்பேன், நான் ஆராதிப்பேன், இயேசு கர்த்தனே ஆராதிப்பே. காணுவ தேவனை ஆராதிப்பே, காயுவ கர்த்தனை ஆராதிப்பே. காணுவ தேவனை ஆராதிப்பே, காயுவ கர்த்தன் ஆராதிப்பே. ஆராதிப்பே, நான் ஆராதிப்பே, இயேசு கர்த்தனே நின்னன் ஆராதிப்பே. ஆராதிப்பேன், நான் ஆராதிப்பேன், இயேசு கர்த்தனே ಆರಾಧಿಪೇ. ಪರಿಶುದ್ಧ ಹೃದಯದಿಂದ ಆರಾಧಿಪೇ, ಪೂರ್ಣ ಮನದಿಂದ ಆರಾಧಿಪೇ. ಪರಿಶುದ್ಧ ಹೃದಯದಿಂದ ಆರಾಧಿಪೇ, ಪೂರ್ವ ಮನದಿಂದ ಆರಾಧಿಪೇ. ಆರಾಧಿಪೇ, ನಾನು ಆರಾಧಿಪೇ, ಯೇಸು ಕರ್ತನೇ ನಿನ್ನನ್ನು ಆರಾಧಿಪೇ. ಆರಾಧಿಪೇ, ನಾನು ಆರಾಧಿಪೇ, ಯೇಸು ಕರ್ತನೇ ನಿನ್ನನ್ನು ಆರಾಧಿಪೇ. ಆತ್ಮದಿಂದಲೂ ಆರಾಧಿಪೇ, ಸತ್ಯದಿಂದಲೂ ಆರಾಧಿಪೇ. ಆತ್ಮದಿಂದಲೂ ಆರಾಧಿಪೇ, ಸತ್ಯದಿಂದಲೂ ಆರಾಧಿಪೇ. ಆರಾಧಿಪೇ, ನಾನು ಆರಾಧಿಪೇ, ಯೇಸು ಕರ್ತನೇ ನಿನ್ನನ್ನು ಆರಾಧಿಪೇ. ಆರಾಧಿಪೇ, ನಾನು ಆರಾಧಿಪೇ, ಯೇಸು ಕರ್ತನೇ ಆರಾಧಿಪೇ. ಸರ್ವಶಕ್ತನೇ ನಿನ್ನನ್ನು ಆರಾಧಿಪೇ, ಸೇನಾಧೀಶ್ವರನೇ ಆರಾಧಿಪೇ. ಲಣ ಸರ್ವಶಕ್ತನೇ ನಿನ್ನನ್ನು ಆರಾಧಿಪೇ, ಸೇನಾಧೀಶ್ವರನ್ ಆರಾಧಿಪೇ. ಆರಾಧಿಪೇ, ನಾನು ಆರಾಧಿಪೇ, ಯೇಸು ಕರ್ತನೇ ನಿನ್ನನ್ನು ಆರಾಧಿಪೇ. ಆರಾಧಿಪೇ, ನಾನು ಆರಾಧಿಪೇ, ಯೇಸು ಕರ್ತನೇ ನಿನ್ನನ್ನು ಆರಾಧಿಪೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ನಮ್ಮನ್ನು ದೇವರನ್ನ ಆರಾಧನೆ ಮಾಡುವುದು ನಮಗೆ ಕೊಟ್ಟ ಒಂದು ಒಳ್ಳೆಯ ಅಮೂಲ್ಯವಾದ ಒಂದು ಸಮಯವಾಗಿದೆ. ಹಲ್ಲೆಲೂಯಾ. ಎಷ್ಟು ಜನರು ಅದನ್ನು ನಂಬುತ್ತೀರಿ? ಯಾರಿಗೆ ಸಿಕ್ಕಾದ ಒಂದು ಒಳ್ಳೆಯ ಕೃಪೆಯನ್ನು ಬೆಳಗ್ಗೆ ಸಮಯದಲ್ಲಿ ಹೊಸ ತಿಂಗಳಲ್ಲಿ ದೇವನ ಸ್ತುತಿ ಮಾಡಿ ಆರಾಧನೆ ಮಾಡ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ. ಇನ್ನೊಂದು ಹಾಡನ್ನು ಕೂಡ ಹಾಡಿ ದೇವನ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು.
ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ ಎಂದು ಹಾಡನ್ನು ಕೂಡ ಹಾಡಿ ದೇವನ ಸಮ್ಮುಖದಲ್ಲಿ ಸಂತೋಷದಿಂದ ಬೆಳಗ್ಗೆ ಸಮಯದಲ್ಲಿ ದೇವನ ನಾವು ಆರಾಧನೆ ಮಾಡೋಣ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಯೇಸು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಯೇಸು ನಿನ್ನ ನೆನೆದಾಗ, ಬರುವೇನೆಂದವರೇ ನಮ್ಮ ಸ್ತುತಿಯಲ್ಲಿ ಬಾಳ್ಬವನೇ. ಆಮೆನ್. ಬರುವೆ ಎಂದವರೇ ನಮ್ಮ ಸ್ತುತಿಯಲ್ಲಿ ಬಾಳ್ಬವನೇ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿಮ್ಮ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಿನ್ನ ಮಹಿಮೆ ಪಡಿಸುವ ಎಲ್ಲ ಸ್ಥಳದಲ್ಲೂ, ನಿನ್ನ ಮಹಿಮೆ ಪಡಿಸುವ ಎಲ್ಲ ಸ್ಥಳದಲ್ಲೂ ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀದೋರುವೆ. ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀದೋರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಆಡುವೆವು. ಕೃಪೆಯು
ಹರಡುತ್ತಿದೆ, ಉಮ್ಮೈ ಇಳಿಯುತ್ತಿದೆ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನಾರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನನ್ನಾರಾಧಿಪೆ. ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ ನನ್ನೇಸಯ್ಯ. ಆರಾಧನೆ ನನ್ನೇಸಯ್ಯ, ಕುಣಿದಾಡುವೆ ನನ್ನೇಸಯ್ಯ. ಆರಾಧನೆ ನನ್ನೇಸಯ್ಯ, ಕೊಂಡಾಡುವೆ ನನ್ನೇಸಯ್ಯ. ಆರಾಧನೆ ನನ್ನೇಸಯ್ಯ, ಕುಣಿದಾಡುವೆ ನನ್ನೇಸಯ್ಯ. ಆಡುವೇನ್ ನಲಿವೇನ್ ಕೊಂಡಾಡುವೆ, ಅಪ್ಪ ಸಮುದ್ರ ಹಾಡಿ ನಲಿದು ಕೊಂಡಾಡುವೆ. ನೋವಿಗೆ ವೈದ್ಯನು ನೀ, ನನ್ನ ಸ್ತುತಿಗೆ ಪಾತ್ರನು ನೀ. ನೋವಿಗೆ ವೈದ್ಯನು ನೀ, ನನ್ನ ಸ್ತುತಿಗೆ ಪಾತ್ರನು ನೀ. ಬಲವಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಬಲವಲ್ಲ ನೀನೇ ಅಯ್ಯ, ನನ್ನ ಇಷ್ಟ ನೀನೇ ಅಯ್ಯ. ಸ್ತೋತ್ರ 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 ಸ್ತೋತ್ರ. ಆಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮುಗದಲ್ಲಿ ಆಡಿ ನಲಿದು ಕೊಂಡಾಡುವೆ. ನಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮುಗದಲ್ಲಿ ಆಡಿ ನಲಿದು ಕೊಂಡಾಡುವೆ. ಕಲ್ವಾರಿ ಸಿಲುಬೆಯಿಂದ ನನ್ನ ಪಾಪವನ್ನು ಮುರಿದುತ್ತಯ್ಯ. ಕಲ್ವಾರಿ ಸಿಲುಬೆಯಿಂದ ನನ್ನ ಶಾಪಗಳು ಮುರಿಯುತ್ತಯ್ಯ. ಅಬ್ರಹಾಮ ಆಶೀರ್ವಾದವು ನನಗೆ ದೊರೆಯುತ್ತಯ್ಯ. ಅಬ್ರಹಾಮ ಆಶೀರ್ವಾದವು ನನಗೆ ದೊರೆಯುತ್ತಯ್ಯ. ಸ್ತೋತ್ರ 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 ಸ್ತೋತ್ರ. ಆಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮುಗದಿ ಆಡಿ ನಲಿದು ಕೊಂಡಾಡುವೆ. ಆಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮುಗದಲ್ಲಿ ಆಡಿ ನಲಿದು ಕೊಂಡಾಡುವೆ. ಅಪ್ಪ ಸಮುಗದಲ್ಲಿ ಆಡಿ ನಲಿದು ಕೊಂಡಾಡುವೆ. ಹಲ್ಲೆಲೂಯ. ಅಪ್ಪ ಸಮೂಹದಲ್ಲಿ ನಾವೆಲ್ಲ ಆಡಿ ಕೊಂಡಾಡುವುದು ದೇವ ನಮಗೆ ಕೊಟ್ಟ ಒಳ್ಳೆಯ ಕೃಪೆಯಾಗಿದೆ. ಬೆಳಗ್ಗೆ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ದೇವನು ನೋಡಿ ನಾವು ಆರಾಧನೆ ಮಾಡುವ ಒಂದು ಒಳ್ಳೆಯ ಸಮಯ. ದೇವನು ನಮ್ಮ ಕಡೆಗೆ ಇರುವರ ದೇವರು, ನಮ್ಮನ್ನು ಕೈ ಬಿಡಾದ ದೇವರು. ಏನು ನಡೆದರು ಏನು ಬಂದರು ಅವರು ನಮ್ಮನ್ನು ಕೈ ಬಿಡಾದ ದೇವರಾಗಿದ್ದಾರೆ. ಅಪ್ಪ ನಿಮಗೆ ಮಾತ್ರ ಸ್ತೋತ್ರವನ್ನು ಹೇಳುತ್ತೇನೆ ರಾಜ. ನೀರು ಒಳ್ಳೆಯವರು ಅಪ್ಪ, ಸರ್ವ ವ್ಯಾಪಿಯಾಗಿ ಇರುವರ ದೇವರು ನೀವೇ ರಾಜ. ಅಪ್ಪ ಸಮಾಧಾನವನ್ನು ಕೊಟ್ಟ ದೇವರು ನೀವು ರಾಜ. ಅಪ್ಪ ಎಷ್ಟೋ ಉಪಕಾರವನ್ನು ನಮ್ಮ ಜೀವನದಲ್ಲಿ ದೇವರು ನೀನು ಮಾಡಿಕೊಟ್ಟ ದೇವರು ನೀವೇ ರಾಜ.
ಅಪ್ಪ ನೀನ್ ಆಂಡವರೇ ಎಲ್ಲ ಸ್ತುತಿಗೂ ಎಲ್ಲ ಗಣತಕ್ಕೂ ಎಲ್ಲ ಅಪ್ಪ ಮಗಿಮೆಗೂ ನೀನೊಬ್ಬನೇ ಪಾತ್ರನಾಗಿರುವರ ದೇವರು. ನನ್ನ ರಚನೆಯ ಪಾತ್ರವನ್ನು ತೆಗೆದುಕೊಂಡು ಸಭೆಯಾಗಿ ಬೆಳಗ್ಗೆ ಸಮಯದಲ್ಲಿ ನಿಮ್ಮನ್ನು ನೋಡಿ ಆರಾಧನೆ ಮಾಡ ದೇವರು ಕೃಪೆ ಕೊಟ್ಟದಕ್ಕಾಗಿ ನಿಮಗೂ ಸ್ತೋತ್ರ ರಾಜ. ನೀನು ಒಳ್ಳೆಯವರು ಅಪ್ಪ, ಸರ್ವ ವ್ಯಾಪಿಯಾಗಿರುವರ ದೇವರು ನೀವೇ ರಾಜನೇ. ಅಪ್ಪ ನಿಮಗೂ ಮಾತ್ರವೇ ಸ್ತೋತ್ರವನ್ನು ಹೇಳುತ್ತೇನೆ ರಾಜನೇ. ನೀನು ಅದ್ಭುತವನ್ನು ಮಾಡುವರ ದೇವರು ನೀವೇ ರಾಜ. ನಿಮಗೆ ಸ್ತೋತ್ರ ರಾಜನೇ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿಮಗೂ ಸ್ತೋತ್ರ ರಾಜನೇ. ಥ್ಯಾಂಕ್ ಯು ಜೀಸಸ್. ಸ್ತುತಿಗೆ ಯೋಗ್ಯನು ಮಗಿಮೈ ನಿನಗೆ, ನಮ್ಮ ಕೈಗಳ ಮೇಲೆತ್ತಿ ನಿನ್ನನೆಂದು ಸ್ತುತಿಸುವೆ. ಸ್ತುತಿಗೆ ಯೋಗ್ಯನು ಮಗಿಮೈ ನಿನಗೆ, ನಮ್ಮ ಕೈಗಳ ಮೇಲೆತ್ತಿ ನಿನ್ನನೆಂದು ಸ್ತುತಿಸುವೆ. ನೀವುನ್ನದ ಅದ್ಭುತವ ಮಾಡುವೆ, ನಿನ್ನಗಾಗೆ ಯಾರು ಇಲ್ಲ. ನೀವುನ್ನದ ಅದ್ಭುತವ ಮಾಡುವೆ, ನಿನಗಾಗೆ ಯಾರು ಇಲ್ಲ. ನನಗಾಗೆ ಯಾರು ಇಲ್ಲ ಎಲನ. ನೀವುನ್ನದ ಅದ್ಭುತವ ಮಾಡುವೆ, ನಿನಗಾಗೆ ಯಾರು ಇಲ್ಲ. ನನಗಾಗೆ ಯಾರು ಇಲ್ಲ. ನೀನು ಅದ್ಭುತವನ್ನು ಮಾಡುವರ ದೇವರು ನೀವೇ ರಾಜ. ನಿನಗಾಗೆ ಬೇರೆ ದೇವರು ಯಾರಿವೇ ಇಲ್ಲ ರಾಜ. ನೀರುನ್ನದ ದೇವರು ರಾಜ. ನೀ ನಮ್ಮನ್ನು ನಡೆಸುವರ ದೇವರು ನೀವೇ ರಾಜ. ಥ್ಯಾಂಕ್ ಯು ಜೀಸಸ್. ಹೊಸ ಕೃಪೆಗಳ ದಿನ ದಿನ ತಂದು ನನ್ನ ನಡೆಸುವವ ನೀನೇ, ಅನುದಿನವೂ ನಿನ್ಕರ ಸಾಕ್ಷಿ ನನ್ನ ಆಶೀರ್ವದಿಸುವವನೇ. ಹೊಸ ಕೃಪೆಗಳ ದಿನ ದಿನ ತಂದು ನನ್ನ ನಡೆಸುವವ ನೀನೇ, ಅನುದಿನವೂ ನಿನ್ಕರ ಸಾಕ್ಷಿ ನನ್ನ ಆಶೀರ್ವದಿಸುವವನೇ. ಹೊಸ ಕೃಪೆಗಳ ದಿನ ದಿನ ತಂದು ನನ್ನ ನಡೆಸುವವ ನೀನೇ, ಅನುದಿನವೂ ನಿನ್ಕರ ಸಾಕ್ಷಿ ನನ್ನ ಆಶೀರ್ವದಿಸುವವನೇ. ಯೇಸುವೇ ನಿನ್ನ ಸ್ವಂತವಾಗಿ ಅದು ನನ್ನ ಭಾಗ್ಯವೇ, ಇದಕ್ಕಿಂತಲೂ ಮೇಲಾದ ಶ್ರೇಷ್ಠತೆ ಬೇರೆ ಇಲ್ಲವೇ. ನನ್ ಯೇಸುವೇ ನಿನ್ನ ಸ್ವಂತವಾಗಿಯ ನನ್ನ ಭಾಗ್ಯವೇ, ಇದಕ್ಕಿಂತಲೂ ಮೇಲಾದ ಶ್ರೇಷ್ಠತೆ ಬೇರೆ ಇಲ್ಲವೇ. ಯೇಸುವೇ ನಿನ್ನ ಸ್ವಂತವಾಗಿ ಅದು ನನ್ನ ಭಾಗ್ಯವೇ, ಇದಕ್ಕಿಂತಲೂ ಮೇಲಾದ ಶ್ರೇಷ್ಠತೆ ಬೇರೆ ಇಲ್ಲವೇ. ನಮ್ಮ ದೇವರು ಬೆಳಗ್ಗೆದೋರು ಹೊಸ ಕೃಪೆಯನ್ನು ಕೊಡುವರ ದೇವರು. ಆ ದೇವರನ್ನು ನಿಮ್ಮ ತಂದೆಯಾಗಿ ನಿಮ್ಮ ಸ್ನೇಹಿತನಾಗಿ ನಾವು ಇಟ್ಟುಕೊಂಡಿರುವಾಗ ಇದನಿಂದ ಶ್ರೇಷ್ಠವಾದ ಕಾರ್ಯ ಬೇರೆ ಏನೂ ಇಲ್ಲ. ಅಪ್ಪ ನಿಮ್ಮ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಸಭೆಯಾಗಿ ನಿಮ್ಮನ್ನು ಆರಾಧನೆ ಮಾಡ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಈ ದಿನದಲ್ಲಿ ಹೊಸ ತಿಂಗಳಲ್ಲಿ ಹೊಸ ಅಪ್ಪ ದಿನದಲ್ಲಿ ನಿಮ್ಮ ಕೃಪೆಯನ್ನು ನಮಗೆ ಏರಾಳವಾಗಿ ಧಾರಾಳವಾಗಿ ನೀವು ಕೊಟ್ಟದಕ್ಕಾಗಿ ಸ್ತೋತ್ರ ರಾಜನೇ. ಹೊಸ ಕೃಪೆಗಳ ದಿನ ದಿನ ತಂದು ನನ್ನ ನಡೆಸುವವ ನೀನೇ, ಅನುದಿನವೂ ನಿನ್ಕರ ಸಾಕ್ಷಿ ನನ್ನ ಆಶೀರ್ವದಿಸುವವನೇ. ಹೊಸ ಕೃಪೆಗಳ ದಿನ ದಿನ ತಂದು ನನ್ನ ನಡೆಸುವವ ನೀನೇ, ಅನುದಿನವೂ ನಿನ್ಕರ ಸಾಕ್ಷಿ ನನ್ನ ಆಶೀರ್ವದಿಸುವವನೇ. ಯೇಸುವೇ ನಿನ್ನ ಸ್ವಂತವಾಗಿ ಅದು ನನ್ನ ಭಾಗ್ಯವೇ, ಇದಕ್ಕಿಂತಲೂ ಮೇಲಾದ ಶ್ರೇಷ್ಠತೆ ಬೇರೆ ಇಲ್ಲವೇ.
ನನ್ಯೇಸುವೆ ನಿನ್ನ ಸ್ವಂತವಾಗಿ ನನ್ ಭಾಗ್ಯವೇ. ಇದಕ್ಕಿಂತಲೂ ಮೇಲಾದ ಶ್ರೇಷ್ಠ ಬೇರೇನು ಇಲ್ಲವೇ. ಅಡೋಣ ನನ್ನ ದೇವರೇ, ರಘುನಿ ಒಳ್ಳೆಯ ಗುರುವೇ ಎಲನ. ಅಡೋಣ ನನ್ನ ದೇವರೇ, ರಘುನಿ ಒಳ್ಳೆಯ ಗುರುವೇ. ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನೀನೇ ನುಡಿದೆ ನೀನೇ ನಡೆಸುವೆ, ಸರ್ವ ಶಕ್ತ ನೀನೇ. ನೀನೇ ನುಡಿದೆ ನೀನೇ ನಡೆಸುವೆ, ಸರ್ವ ಶಕ್ತ ನೀನೇ. ಆಡಾಣ ಪಟ್ಟಣವನ್ನು ಏದೇನ್ ತೊಟ್ಟ ತರಗಳಗೊಳಿಸುವೆನೆಂದೇ. ಆಡಾಣ ಪಟ್ಟಣವನ್ನು ಏದೇನ್ ತೊಟ್ಟ ತರಗಳಗೊಳಿಸುವೆನೆಂದೇ. ನೀನೇ ನುಡಿದೆ ನೀನೇ ನಡೆಸುವೆ, ಸರ್ವ ಶಕ್ತ ನೀನೇ. ನೀನೇ ನುಡಿದೆ ನೀನೇ ನಡೆಸುವೆ, ನನಗೇನು ಚಿಂತೆ ಇಲ್ಲ. ದೇವರು ಹೇಳುತ್ತಾರೆ, ಹಾಳಾಗಿರುವ ಪಟ್ಟಣವನ್ನು ಕಟ್ಟಿಕೊಡುವೇನೆಂದು ಹೇಳಿದರೆ ದೇವರು. ಏದೇನ್ ತೋಟದಲ್ಲಿ ಇರುವಾಗ ಆಶೀರ್ವಾದ ತರ ದೇವರು ಮಾಡುವರ ದೇವರು. ಏನೆಂದರೆ ಏದೇನ್ ತೋಟ ಒಳಗಡೆ ದೇವರು ಉಂಟು ಮಾಡಿ ಕೊಡುವಾಗ ಎಲ್ಲ ಆಶೀರ್ವಾದವನ್ನು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ದೇವರು ಕೊಟ್ಟರು. ಅದನ್ನೊಳಗಡೆ ಏನ ಕೊರತೆ ಇಲ್ಲ. ಆ ತರ ಆಶೀರ್ವಾದವನ್ನು ಈ ಹೊಸ ತಿಂಗಳಲ್ಲಿ ದೇವರು ನಮಗೂ ಕೊಡುವರ ದೇವರು. ಅವರನ್ನು ನುಡಿದ ದೇವರು, ಅವರೇ ನಮ್ಮನ್ನು ನಡೆಸುವರ ದೇವರಾಗಿದ್ದಾರೆ. ಅಪ್ಪ ನಿಮಗೆ ಸ್ತೋತ್ರ ರಾಜನೇ. ನೀನೇ ನುಡಿದೆ ನೀನೇ ನಡೆಸುವೆ, ನನಗೇನು ಚಿಂತೆ ಇಲ್ಲ. ಎಲ್ಲಾರು ಹೇಳೋಣ, ನೀನೇ ನುಡಿದೆ ನೀನೇ ನಡೆಸುವೆ, ಸರ್ವ ಶಕ್ತ ನೀನೇ. ನೀನೇ ನುಡಿದೆ ನೀನೇ ನಡೆಸುವೆ, ನನಗೇನು ಚಿಂತೆ ಇಲ್ಲ, ನನಗೇನು ಚಿಂತೆ ಇಲ್ಲ. ಪರಿಶುದ್ಧ ದೇವನೇ, ನೀವು ಹೇಳಿದ ದೇವರು ಅಪ್ಪ. ಅಪ್ಪ, ಕಳೆದ ತಿಂಗಳೆಲ್ಲ ನಡೆಸಿ ಬಂದ ದೇವರು, ನೀ ನುಡಿದ ದೇವರು. ಅದೇ ತರ ಈ ಅಕ್ಟೋಬರ್ ತಿಂಗಳು ನಮ್ಮ ಸಭೆಯನ್ನು ನಡೆಸಿ ಹೋಗುವುದಕ್ಕಾಗಿ ಸ್ತೋತ್ರ. ವಾಗ್ದಾನದಿಂದ ನಮ್ಮ ಕಡೆಗೆ ಮಾತಾಡುವುದಕ್ಕಾಗಿ ಸ್ತೋತ್ರ. ವಾಕ್ಯದಿಂದ ಒಬ್ಬೊಬ್ಬರನ್ನು ಬಲಪಡಿಸಿ ವಾಕ್ಯದಲ್ಲಿ ಬೆಳೆದು ನಿಲ್ಲುವ ಒಂದು ಸಭೆಯಾಗಿ ಒಂದು ವಿಶೇಷಿತ ಕೃಪೆಯನ್ನು ಅಭಿಷೇಕವನ್ನು ನಮ್ಮ ಸಭಾ ಮಕ್ಕಳಿಗೆ ಕೊಡುವುದಕ್ಕಾಗಿ ಸ್ತೋತ್ರ. ಎಲ್ಲ ತುದಿಯನ್ನು ಘನವನ್ನು ಮಹಿಮೆಯನ್ನು ನಿಮ್ಮೊಬ್ಬನ್ನೇ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವೇನೆ ತಂದೆಯೇ. ಹಲ್ಲೆಲೂಯಾ. ದೇವನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗ್ಗೆ ಸಮಯದಲ್ಲಿ ದೇವರು ನಮ್ಮ ಸಭೆಗೆ ಕೊಟ್ಟ ವಾಗ್ದಾನವನ್ನು ನಾವು ಓದೋಣ. ಎಫೆಸರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 20-21 ವಾಕ್ಯವನ್ನು ನಾವು ಓದೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ
ಅಧಿಕವಾದುದನ್ನು ಅಧಿಕವಾದದನ್ನು ಮಾಡಲು ಮಾಡಲು ಸತ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಆಮೇನ್. ಹಲ್ಲೆಲೂಯಾ. ದೇವರು ಅಕ್ಟೋಬರ್ ತಿಂಗಳಲ್ಲಿ ದೇವರು ನಮ್ಮ ಕಡೆಗೆ ಮಾತಾಡುವ ಒಂದು ವಾಗ್ದಾನ ಏನೆಂದರೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ಕಾರ್ಯವನ್ನು ಮಾಡುವರ ಶಕ್ತನಾದ ದೇವರಿಗೆ ಎಂದು ದೇವರ ವಾಕ್ಯ ಹೇಳುವುದರೆ ಏನಾಗಿ ಇರುವುದೆಂದರೆ, ನಮಗೆಲ್ಲರ ಕಡೆಗೆ ಯೋಚನೆ ಬರುತ್ತೆ. ಎಲ್ಲರಿಗೂ ಶರೀರದಲ್ಲಿ ಬೆಳಗಿನ ಇದ್ದರೆ ಅಂದರೆ ಯೋಚನೆ ಬರುತ್ತೆ. ಒಂಟಿಯಾಗಿರುವಾಗ ಯೋಚನೆ ಬರುತ್ತೆ. ಹಣ ಇಲ್ಲದಿರುವಾಗ ಯೋಚನೆ ಬರುತ್ತೆ. ನನಗೆ ಇದು ಒಂದು ಕಾರ್ಯ ಇದ್ದರೆ ಮಾತ್ರ ನನಗೂ ಯೋಚನೆ ಬರುವಾಗ ನಮಗೆ ಏನು ಬರುತ್ತೆ. ಉದಾಹರಣೆ ಹೇಳಬೇಕೆಂದರೆ, ನಮಗೆ ಒಂದು ಹಣ ಅಗತ್ಯ ಇರುವುದರಿಂದ ನಮ್ಮ ಯೋಚನೆ ಏನಾಗಿರುವುದೆಂದರೆ, ನಮಗೆ ಒಂದು ಹಣ ಸಿಕ್ಕಿದರೆ ಅಂದರೆ ಸಾಕು, ಈ ಕಾರ್ಯದಲ್ಲಿ ಇದ್ದು ನಾನು ತಪ್ಪಿಸಿ ಬಂದ್ಬಿಡ್ತೇನೆ, ಈ ಕಾರ್ಯದಲ್ಲಿ ದಾಟಿ ನಾನು ಬಂದ್ಬಿಡ್ತೇನೆ ಎಂದು ಯೋಚನೆ ಬರುತ್ತೆ. ಇನ್ನೂ ಹೋಗಬೇಕೆಂದ್ರೆ, ಇನ್ನೂ ಸತ್ಯ ರೀತಿಯಾಗಿ ನೀವು ಹೇಳಬೇಕೆಂದ್ರೆ, ಯೋಚನೆ ಪ್ರಾರ್ಥನೆಯಾಗಿ ಬರುತ್ತೆ. ಒಂದು ಹಣ ಬೇಕೆಂದ್ರೆ ಇಲ್ಲ ಸುಖ ಬೇಕೆಂದರೆ ಅದು ಯೋಚನೆಯಾಗಿ ಬರುವುದು. ಆಮೇಲೆ ದೇವರ ಕಡೆಗೆ ಹೋಗಿ ನಾವೇನ್ ಮಾಡುವುದೆಂದರೆ ಪ್ರಾರ್ಥನೆಯಾಗಿ ಮಾಡುವುದು. ಅದನ್ನೇ ದೇವರು ಏನ್ ಹೇಳ್ತಾರೆ ಅಂದರೆ, ನೀವು ಬೇಡುವುದಕ್ಕಿಂತಲೂ ದೇವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ಕೊಡುವರ ಒಂದು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಬೇಡುವರು ಮಾತ್ರವಲ್ಲ, ಯೋಚನೆ ಮಾಡುವುದು ಮಾತ್ರ ಅಲ್ಲ, ಅದರಿಂದ ನಮ್ಮ ದೇವರು ಇನ್ನೂ ಜಾಸ್ತಿಯಾಗಿ ಕೊಡುವರ ದೇವರಾಗಿದ್ದಾರೆ. ವಾಕ್ಯ ಹೇಳುವುದಲ್ಲವಾ, ದೇವರು ಹೇಳುತ್ತಾರಲ್ಲವಾ, ಹುಡುಕಿರಿ ನಿಮಗೆ ಸಿಕ್ಕುವುದು, ನನ್ನನ್ನು ನೋಡಿ ಕೇಳಿರಿ ಆವಾಗ ನಿಮಗೆ ನಾನು ಕೊಡುತ್ತೇನೆ ಎಂದು ಹೇಳಿದ್ದಾರೆ. ನಮ್ಮ ದೇವರು ಯಾರಾಗಿರುವುದೆಂದರೆ, ಅವರು ಎತ್ತರ ದೇವರಾಗಿದ್ದಾರೆ ಎಂದರೆ, ದೇವರ ಕಡೆಗೆ ಅವರು ಹೇಳುವ ಒಂದೇ ಮಾತು ಏನಾಗಿರುವುದೆಂದರೆ, ದೇವರನ್ನ ನೋಡಿ ನೀವು ಕೇಳುವಾಗ ನಿಮಗೆ ಧಾರಾಳವಾಗಿ ಕೊಡುತ್ತೇನೆ ಎಂದು ದೇವರನ್ನ ನೋಡಿ ನಾವು ಕೇಳುವರ ಒಂದು ಮಕ್ಕಳಾಗಿರುವುದು. ಹಲ್ಲೆಲೂಯಾ. ಎಷ್ಟು ಜನರಿಗೂ ಅರ್ಥವಾಗಿತ್ತು. ಕೊಡುತ್ತೇನೆ ಎಂದು ಹೇಳುವರ ದೇವರನ್ನ ನೋಡಿ ನಾವು ಧೈರ್ಯವಾಗಿ ಕೇಳುವಾಗ ಅವರು ಕೇಳುವುದು ಮಾತ್ರವಲ್ಲ, ಅದರಿಂದ ಜಾಸ್ತಿಯಾಗಿ ಕೊಡುವರ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇನ್ನೂ ಒಂದು ಉದಾಹರಣೆ ಹೇಳಿದರೆಂದರೆ, ಇದು ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ. ನೀವು ಒಬ್ಬ ಮನೆಗೆ ಹೋಗುತ್ತೀರಿ, ಒಂದು ಸ್ನೇಹಿತರು ಇಲ್ಲ ಯಾರೋ ಒಂದು ಬಂಧುಗಳು ಮನೆಗೆ ಹೋಗುತ್ತೀರಿ. ಆ ಮನೆ ನೀವು ಹೋಗುವಾಗ ಮನೆಯಲ್ಲಿ ಡೋರ್ ಬೀಗ ಎಲ್ಲ ಹಾಕಿ ಲಾಕ್ ಮಾಡಿ ಇಟ್ಟಿದ್ದಾರೆ. ನೀವು ಮುಂದೆ ಕಾಲಿಂಗ್ ಬೆಲ್ ಇದೆ. ಆ ಕಾಲಿಂಗ್ ಬೆಲ್ಲ ನೀವು ಹಾಕುವಾಗ ಆ ಮನೆ ಒಳಗಡೆ ಇದ್ದು ಯಾರಾவது ಬರ್ತಾರಾ? ಖಂಡಿತವಾಗಿ ಯಾರು ಬರುವುದಿಲ್ಲ. 40 ದಿವಸ ಉಪವಾಸ ಹಾಕಿದರಂದ್ರು ಯಾರು ಬರಲ್ಲ. ಯಾಕೆ ಯಾರು ಬರಲ್ಲ ಎಂದರೆ, ಆ ಮನೆ ಆಲ್ರೆಡಿ ಏನಾಕಿದ್ದಾರೆ, ಬೀಗ ಹಾಕಿ ಅವರೆಲ್ಲ ಹೊರಗಡೆ ಹೋಗಿದ್ದಾರೆ. ನಾವು ಎಷ್ಟು ದಿನ ನಿಂತುಕೊಂಡು ಆ ಕಾಲಿಂಗ್ ಬೆಲ್ಲ ನಾವು ಹಾಕಿತರ ಇದ್ದರೆ ಅಂದ್ರೆ ಮನೆ ಒಳಗಡೆ ಇದ್ದು ಯಾರುವೇ ಬರುವುದಿಲ್ಲ. ಏಕೆಂದರೆ ಆ ಮನೆ ಒಳಗಡೆ ಯಾರುವೇ ಇಲ್ಲ. ಆ ತರ ಮನ ಒಳಗಡೆ ನಾವು ನಿಂತುಕೊಂಡು ಬೇಡುವುದಲ್ಲ. ನಮ್ಮ ದೇವರು ಯಾವಾಗಲೂ ಮನ ಒಳಗಡೆ ಇದ್ದಾರೆ. ನಾವು ಮನ ಒಳಗಡೆ ಮುಂದೆ ಅವರನ್ನ ನೋಡಿ ಸಮ್ಮುಖದಲ್ಲಿ ಕೂತುಕೊಂಡು ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡುವಾಗ, ನಾನು ಯೋಚನೆ ಮಾಡುವುದಕ್ಕಿಂತಲೂ ನಾನು ಬೇಡುವುದಕ್ಕಿಂತಲೂ ಅಧಿಕವಾಗಿ ದೇವ ನನಗೆ ಕೊಡುವರ ದೇವರನ್ನ ನೋಡಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಎಂದು ನೀವು ನಂಬಿದರೆ ಎಂದರೆ, ಈ ಅಕ್ಟೋಬರ್ ತಿಂಗಳು ಈ ವಾಗ್ದಾನದಿಂದ ನಿಮ್ಮ ಪ್ರಾರ್ಥನೆ ಬೇರೆ ತರ ಹೋಗಿದೆ. ನನಗೆ ಬೇಕಂದ್ರೆ ಮಾತ್ರವಲ್ಲ, ನನಗೆ ಬೇಕು ಈ ಕಾರ್ಯ, ಇದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ದೇವರಿದಾರಲ್ಲವಾ, ನಾನು ಬೇಡುವುದಕ್ಕಿಂತಲೂ ನನ್ನ ಕಾರ್ಯದಲ್ಲಿ ಅದ್ಭುತವನ್ನು ಮಾಡವರು ಸರ್ವಶಕ್ತರಾಗಿದೆ. ಏಕೆ ದೇವರು ನಾನು ಬೇಡುವುದಕ್ಕಿಂತಲೂ ಅಷ್ಟು ಅದ್ಭುತ ಮಾಡಬೇಕೆಂದರೆ ಅವರು ಅಷ್ಟು ಪ್ರೀತಿಯುಳ್ಳ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇದು ಮಾತ್ರವಲ್ಲ, ಇನ್ನೂ ಜಾಸ್ತಿಯಾಗಿ ದೇವ ನಮಗೆ ಕೊಡುವರು. ನಾವೆಲ್ಲರೂ ಚಿಕ್ಕ ಮಕ್ಕಳಾಗಿದ್ದು ಬಂದಿರುವವರೇ. ನಮ್ಮ ಒಂದು ಬರ್ತ್ಡೇ ಆಗಿರುವುದು, ಇಲ್ಲ ನಿಮಗೂ ಮಕ್ಕಳಿದ್ದಾರೆ, ನಿಮ್ಮ ಫ್ಯಾಮಿಲಿ ಒಳಗಡೆ ಮಕ್ಕಳಿದ್ದಾರೆ. ಒಂದು ಬರ್ತ್ಡೇக்கு ಮುಂದೆ, ಒಂದು ಹುಟ್ಟಿದ ದಿನಕ್ಕೆ ಮುಂದೆ ಒಂದು ಮಗು ತನ್ನ ತಂದೆ ತಾಯಿಯನ್ನ ನೋಡಿ ಕೇಳುವಾಗ ಖಂಡಿತವಾಗಿ ನಮ್ಮೆಲ್ಲರಿಗೂ ಗೊತ್ತು, ಅವನು ಏನ್ ಕೇಳ್ತಾನೋ ಅದರಿಂದಲೂ ನಾವು ಖಂಡಿತವಾಗಿ ಜಾಸ್ತಿಯಾಗಿಯೇ ನಾವು ಮಾಡುವುದು. ಉದಾಹರಣೆ ಹೇಳಬೇಕಂದ್ರೆ, ಅವನ್ ಬಿರಿಯಾನಿ ಮಾತ್ರ ನನಗೆ ಸಾಕು ಎಂದು ಹೇಳುದಾನೆಂದ್ರೆ ನಾವು ಸೈಡಿಸ್ ಆಗಿ ಕಬಾಬನ್ನು ಸೇರಿಸಿ ಕೊಡೋದು. ಏನಪ್ಪ ಬೆಳಗ್ಗೆ ಸಮಯದಲ್ಲಿ
ಬಿರಿಯಾನಿ ಕಬಾಬ್ ಎಂದು ಮಾತಾಡ ಏನ್ ಮಾಡುವುದು, ಉದಾಹರಣೆ ಅರ್ಥವಾಗಬೇಕಲ್ಲವಾ, ಸತ್ಯ ಒಳಗಡೆ ಹೋಗ್ಬೇಕದ, ಅದರಿಂದ ನಾನು ಮಾತಾಡ್ತೇನೆ. ಏನಂದ್ರೆ ಅವನ್ ಬಿರಿಯಾನಿ ಕೇಳಿದ್ರೆ ಮಾತ್ರ ಅಲ್ಲ, ಅದನ್ನ ಜೊತೆ ಏನ್ ಕೊಡುವುದು, ಚಿಕನ್ ಕಬಾಬು ಜೊತೆ ಎದಕ್ಕೋಸ್ಕರ ಕೊಡುವುದೇ ಅಂದರೆ ನಾವು ನಮ್ಮ ಮಕ್ಕಳ ಮೇಲೆ ಇಟ್ಟಿದ್ದ ಪ್ರೀತಿಗೂ ಇನ್ನೂ ಹೆಚ್ಚಾಗಿ ನಮಗೆ ಇಷ್ಟೊಂದು ಜ್ಞಾನ ಇದ್ದರೆ ಅಂದರೆ ನಮ್ಮನ್ನು ಉಂಟು ಮಾಡಿದ ದೇವರು, ನಮಗೋಸ್ಕರ ರಕ್ತವನ್ನು ಸುರಿಸಿದ ದೇವರು, ನಮಗೋಸ್ಕರ ಜೀವನವನ್ನು ಕೊಟ್ಟ ದೇವರು, ನಮ್ಮ ಪಾಪ ಶಾಪವಲ್ಲ ತನ್ನ ಶರೀರದ ಮೇಲೆ ಹೊತ್ತುಕೊಂಡು ಕಲ್ವಾರಿ ಗುರುಜಿಯಲ್ಲಿ ನಿಮ್ಮ ಹೆಸರನ್ನು ನೆನಪು ಮಾಡಿ ನಿಮಗೋಸ್ಕರ ಜೀವನ ಕೊಟ್ಟ ದೇವರು. ನೀವು ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಈ ಅಕ್ಟೋಬರ್ ತಿಂಗಳಲ್ಲಿ ದೇವರ ಅದ್ಭುತ ಕಾರ್ಯವನ್ನು ನಮ್ಮ ಸಭೆಯಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಿಸಿಕೊಡ ಅವರು ಸರ್ವಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಎದಕ್ಕೋಸ್ಕರ ದೇವರು ಇದನ್ನು ಮಾಡುತ್ತಾರೆ ನೀವು ನೋಡಿರಿ, ಜನರು ಎಷ್ಟೋ ಜನರು ಎಲ್ಲರಿಗೂ ಕೊಡ್ತಾರೆ. ದೇವರ ವಾಗ್ದಾನ ಇದೆ. ಓದೋಣ, ಯೆಶಾಯನ ಬರೆದ ಪುಸ್ತಕದಲ್ಲಿ 57ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದೋಣ. ಸದಾಮಾನ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಗ ಉನ್ನತನನ್ನು ಈಗೆನ್ನುತ್ತಾನೆ. ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿಯೋದ ದಿನಮನದೊಂದಿಗೆ ಇಟ್ಟುಕೊಂಡು ದಿನ ದಿನ ಆತ್ಮವನ್ನು ಜಜ್ಜಿಯೋದ ಮನಸ್ಸನ್ನು ಉಜ್ಜೀವಿಸುವವನಾಗಿ ಇದ್ದೇನೆ. ದೇವರು ಏನ್ ಹೇಳುತ್ತಾರೆ ಅಂದರೆ, ಈ ಲೋಕದಲ್ಲಿ ಇರುವಾಗ ಎಲ್ಲ ಜನರಿಗೂ ದಿನ ದಿನ ಆತ್ಮದಲ್ಲಿ ಜಜ್ಜಿ ಹೋಗಿದ ಎಲ್ಲ ಜನರಿಗೂ ನಾನು ಯಾರಾಗಿದ್ದೇನೆ ಎಂದೇನೆ, ಉಜ್ಜೀವನ ಕೊಡಿಸುವರ ದೇವರಾಗಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಉನ್ನತ ದೇವರು ನೀವು ನೋಡಿರಿ. ದೇವರು ಒಂದು ಕಡೆಗೆ ನಾವು ಆರಾಧನೆ ಮಾಡುವಾಗ, ದೇವರನ್ನ ನಾವು ಹಿಡಿದುಕೊಳ್ಳುವಾಗ, ದೇವರ ಕಡೆಗೆ ನಾವು ಹೋಗಿ ಪ್ರಾರ್ಥನೆ ಮಾಡುವಾಗ, ನಮಗಿರುವಾಗ ಅಗತ್ಯವೆಲ್ಲ ನಮ್ಮನ್ನು ಸುತ್ತಲೂ ಇರುವಾಗ, ನಾವು ದೇವರನ್ನ ನೋಡುವಾಗ ದೇವರು ಏನ್ ಮಾಡುತ್ತಾರೆ ಅಂದರೆ, ನಮಗೂ ಈ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಸಭೆಗೂ ದೇವರು ಜಜ್ಜಿ ಹೋಗಿದ್ರೆ ಎಲ್ಲ ಮನಸ್ಸಿಗೂ ಉಜ್ಜೀವನವನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಆಮೇಲೆ ಹೇಳುವನ್ನ ಎಲ್ಲ ಜೀವನದಲ್ಲಿ ಈ ವಾಗ್ದಾನ ಯೇಸುವಿನ ನಾಮದಲ್ಲಿ ನೆರವೇರಿಸಿಕೊಡುವ ಅವರು ಸರ್ವಶಕ್ತರಾಗಿದ್ದಾರೆ. ನೀವು ಜಜ್ಜಿ ಹೋಗಿರುವುದು, ನೀವು ಕುಕ್ಕಿ ಹೋಗಿರುವುದು, ನನಗೆ ಯಾರಿವೇ ಸಹಾಯವಿಲ್ಲ ಎಂದು ನೀವು ಯೋಚನೆ ಮಾಡಿರುವುದು, ಈ ಬೆಳಗ್ಗೆ ಸಮಯದಲ್ಲಿ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಒಂದು ಬೆಳವಾಗಿ, ಒಂದು ಬಲವನ್ನು ಕೊಡುವ ವಾಕ್ಯವಾಗಿ ಬರುವುದೇನೆಂದರೆ, ಜಜ್ಜಿ ಹೋಗಿದೋ ಎಲ್ಲ ದಿನಕ್ಕೂ ದಿನ ದಿನವೂ, ಹಲ್ಲೆಲೂಯಾ. ನನಗೆ ತುಂಬಾ ಇಷ್ಟವಾಗಿ ಒಂದು ವಾಕ್ಯ ಏನೆಂದರೆ, ದಿನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸಿಗೆ ಉಜ್ಜೀವನವನ್ನು ಕೊಡಿಸುವರ ದೇವರು. ದಿನ ಏನಾವುದು ಒಂದು ಉಪದ್ರವ ದಿನ ನಾನು ಕುಕ್ಕಿ ಹೋಗಿದ್ದಾನೆ, ನೀವು ಹೆದರಬೇಡ, ನೀವು ಭಯಪಡಬೇಡ. ದಿನ ನಿಮಗೆ ಉಪದ್ರವ ಬರುವಾಗ ನಿಮ್ಮ ಪಕ್ಕದಲ್ಲಿ ದಿನ ನಿಮಗೂ ಉಜ್ಜೀವನವನ್ನು ಕೊಡಿಸುವರ ದೇವರು ನಿಮ್ಮೊಂದಿಗೆ ಇದ್ದಾರೆ. ನೋಡಿರಿ, ಇಷ್ಟು ಒಳ್ಳೆಯ ದೇವರು. ನಾನು ನಿಮಗೆ ಉಜ್ಜೀವನವನ್ನು ಕೊಡುತ್ತೇನೆ, ನಿಮ್ಮ ವಿಜ್ಞಾಪನೆಯನ್ನು ನಾನು ಲಾಲಿಸಿ ನಿಮಗೆ ಸುಖವನ್ನು ಕೊಡುತ್ತೇನೆ, ನೀವು ಕೇಳುವಾಗ ನಾನು ಕೊಡುತ್ತೇನೆ ಎಂದು ಇಷ್ಟು ದೇವರು ನಮ್ಮ ಕಡೆಗೆ ಮಾತಾಡುವಾಗ, ನಾವು ಖಂಡಿತವಾಗಿ ಹೋಗಿ ಅವರ ಪಾದದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಕೂತುಕೊಳ್ಳುವಾಗ, ನಾವು ಬೇಡುವುದಕ್ಕಿಂತಲೂ, ನಾವು ಯೋಚನೆ ಮಾಡುವುದಕ್ಕಿಂತಲೂ ಅವರಿಂದ ಬೆಳದಿಂದ ನಮ್ಮ ಜೀವನದಲ್ಲಿ ದೇವರ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ಹಲ್ಲೆಲೂಯಾ. ಏನಾಗಿರುವುದೆಂದರೆ, ಅವರಿಂದ ಸತ್ಯ ಪ್ರಕಾರ ಅವರಿಗಿರುವಾಗ ಸತ್ಯದಿಂದ ನಮಗೂ ದೇವರು ಕಾರ್ಯವನ್ನು ಮಾಡಿಕೊಡುತ್ತಾರೆ. ಉದಾಹರಣೆ ಹೇಳೋದಂದ್ರೆ ನಿಮಗೆ ಅರ್ಥವಾಗುತ್ತೆ. ನೀವು ನೋಡಿರಿ, ದೇವರು ಇವಾಗ ಒಂದು ಮಗು ಇದ್ದಾರೆ, ಒಂದು ಹುಡುಗರಿದ್ದಾರೆ, ಒಂದು ಮುದುಕಿನಲ್ಲಿರುವ ಒಂದು ಅಜ್ಜ ಇದ್ದಾರೆ. ಇವ್ರ ಕಡೆಗೆ ನೀವು ಹೋಗಿ ಒಂದು 10 kgಯನ್ನು ನೀವು ತೆಕ್ಕೊಂಡು ಹೋಗಿ ಒಂದು ಮಗು ಕಡೆ ಕೊಟ್ರೆ ಅಂದ್ರೆ ಅದು ಏನಾವುದು ಟ್ರೈ ಮಾಡುತ್ತೆ. ಯಾಕಂದ್ರೆ ಅವನೇ 10 kg ಮಾತ್ರವೇ ಇದ್ದಾನೆ, 10 kg ಅವನ ಎತ್ತಕ್ಕ ಅವನಲ್ಲಿ ಬೆಳನಿಲ್ಲ. ಅದೇ ಹುಡುಗರ ಕಡೆಗೆ ನೀವು ಹೋಗಿ ಕೊಟ್ರೆ ಅಂದ್ರೆ ಏನಾಗುತ್ತೆ ಅಂದ್ರೆ, ಈ 10 kg ಕೊಟ್ರೆ ಅಂದ್ರೆ ಅವನು ಎಷ್ಟು ಬೇಕಂದ್ರೆ, ಎಷ್ಟು ಟೈಮ್ ಬೇಕಂದ್ರೆ ಅದನ್ನ ಎತ್ಕೊಂಡು ನಿಂತಾನೆ. ಏಕೆಂದ್ರೆ ಅವನಿಗೆ ಅಷ್ಟೊಂದು ಬೆಳನಿದೆ. ಇನ್ನು ಈ ಮುದುಪಿನಲ್ಲಿ ಇರುವವರಿಗೆ ಹೋಗಿ ನೀವು ಕೊಟ್ರೆ ಅಂದ್ರೆ ಸ್ವಲ್ಪ ಸಮಯ ಎತ್ತುತ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಕೆಳಗಡೆ ಇಟ್ಟು ಬಿಡ್ತಾರೆ. ನೀವು 3 ಕಡೆಗೆ ನೋಡಿದ್ರೆ ಅಂದ್ರೆ
ಒಬ್ಬೊಬ್ಬವರಿಗೂ ಒಂದೊಂದು ಕಡೆಗೆ ಇದೆ. ಇದು ಎದಿನಿಂದ ನಡೆಯುವುದೆಂದ್ರೆ ಒಬ್ಬೊಬ್ಬವರಿಗೂ ಒಂದೊಂದು ಶಕ್ತಿ ಇದೆ, ಒಂದೊಂದು ಬೆಳನಿದೆ. ನಮ್ಮ ದೇವರು ಯಾರಾಗಿದ್ದಾರೆ ಅಂದ್ರೆ ಅವರು ಸರ್ವಶಕ್ತರಾಗಿರುವರ ದೇವರು, ಸೇನಾಧೀಶ್ವರ ಕರ್ತನಾಗಿರುವರ ದೇವರು, ಅವರು ಸರ್ವ ವ್ಯಾಪಿಯಾಗಿರುವುದರಿಂದ ಅವರಿಂದ ಶಕ್ತಿ, ಅವರಿಂದ ಬೆಳನ್, ಎಲ್ಲ ಕಾರ್ಯದಲ್ಲಿಯೂ ಅವರು ಜಯವೊಂದ ಸರ್ವಶಕ್ತರಾಗಿದ್ದಾರೆ. ಅವರ ಶಕ್ತಿಯಿಂದ ಮಾಡುತ್ತಾರೆ ಅಂದ್ರೆ ನೀವು ನೋಡ್ರಿ, ಏನು ಅವರ ಶಕ್ತಿಯಿಂದ ಮಾಡುತ್ತಾರೆ ಅಂದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿಯೇ ಪೂರ್ತಿಯ ಅವರ ಶಕ್ತಿ ಏನು? ಅವರು ಮಾತಾಡುವಾಗ ಕತ್ತಲೆ ಹೋಗಿ ಬೆಳಕು ಬಂತು. ಅವರು ಮಾತಾಡುವಾಗ ಎಲ್ಲ ಮಿರುಗ ಜೀವನಗಳನ್ನು ಉಂಟಾಯಿತು. ಅವರು ಮಾತಾಡುವಾಗ ಕೆಂಪು ಸಮುದ್ರವಲ್ಲ ಎರಡಾಗಿ, ಅವರು ಮಾತಾಡುವಾಗ ಕೆಂಪು ಸಮುದ್ರವ ಎರಡಾಗಿ ಬಂದಾಯಿತು. ಅವರು ಮಾತಾಡುವಾಗ ಬೆಟ್ಟ ಗುಡ್ಡೆಗಳೆಲ್ಲ ಗದಲಿ ಹೋಗುವ ತಕ್ಕದಾಗಿ ಅವರಿಂದ ಶಕ್ತಿ ಇದೆ. ಏಕೆಂದರೆ ಅವರಿಂದ ಶಕ್ತಿ ಇಷ್ಟು ಬಲವಾಗಿರುವುದರಿಂದ ಅದೇ ಶಕ್ತಿಯಿಂದ ನೀವು ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಈ ತಿಂಗಳಲ್ಲಿ ದೇವರ ತನ್ನ ಶಕ್ತಿಯಿಂದ ಬಲದಿಂದ ನಮ್ಮಲ್ಲಿ ಕಾರ್ಯವನ್ನು ಉಂಟು ಮಾಡುವ ದೇವರು ನಮ್ಮ ಪಕ್ಕದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಇನ್ನೊಂದು ಹೆಸರಿದೆ, ಇಮ್ಮಾನುವೇಲ್ ಎಂದು. ಇಮ್ಮಾನುವೇಲ್ ಎಂದು ಹೇಳುವಾಗ ಏನು ಅರ್ಥವಾಗಿದ್ದರೆ ದೇವರು ನನ್ನ ಜೊತೆ ಇದ್ದಾರೆ. ಈ ಶಕ್ತಿಯುಳ್ಳ ದೇವರು ನಿಮ್ಮ ಜೊತೆ ಇರುವಾಗ ನೀವು ಯೋಚನೆ ಇಟ್ಟು ನೋಡಿರಿ, ನೀವು ಒಂಟಿಯಾಗಿ ನಿಂತುಕೊಳ್ಳುವ ಮನುಷ್ಯರಲ್ಲ, ನೀವು ಒಂಟಿಯಾಗಿ ಹೋಗುವ ಮನುಷ್ಯರಲ್ಲ. ಈ ಶಕ್ತಿಯುಳ್ಳ ದೇವರು ನಿಮ್ಮ ಪಕ್ಷದಲ್ಲಿ ನಿಂತು ಅವರ ಬಲದಿಂದ ನಿಮಗೂ ಕಾರ್ಯವನ್ನು ಮಾಡಿಕೊಡ ಅವರು ಸರ್ವಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಸತ್ಯ ವೇದದಲ್ಲಿ ಒಬ್ಬ ಮನುಷ್ಯನು ಪ್ರಾರ್ಥನೆ ಮಾಡಿದನು. ಆ ಪ್ರಾರ್ಥನೆ ಮಾಡುವಾಗ ಅವನ ಪ್ರಾರ್ಥನೆಗೆ ಮಾತ್ರ ದೇವರು ಕಿವಿ ಕೊಡಲ್ಲ, ಅವನ್ ಕೇಳಿಕೊಟ್ಟ ಪ್ರಾರ್ಥನೆಯಿಂದಲೂ ಅವನ್ ಕೇಳಾದ ಕೆಲವು ಕಾರ್ಯವನ್ನು ದೇವರು ಕೊಟ್ಟಿದ್ದಾರೆ. 1 ಅರಸರುಗಳು 3ನೇ ಅಧ್ಯಾಯ 13ನೇ ವಾಕ್ಯ. ಇದಲ್ಲದೆ ನೀನು ಕೇಳಾದದನ್ನು ನಿನಗೆ ಅನುಗ್ರಹಿಸುತ್ತೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಗಣದಲ್ಲಿಯೂ ನಿನಗೆ ಸಮನಾದ ಅರಸನು ಇನ್ನೊಬ್ಬನು ಇರುವುದಿಲ್ಲ. ಯಾರಿಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಅಂದ್ರೆ ಸಾಲಮೋನು. ಯಾವಾಗ ದೇವನ ನೋಡಿ ಕೇಳುತ್ತಾರೆ ಅಂದ್ರೆ ನಿದ್ರೆಯಲ್ಲಿ ಇರುವಾಗ ಕೇಳುತ್ತಾರೆ. ಈ ಚಾಪ್ಟರ್ ಓದುವಾಗ ನನಗೆ ತುಂಬಾ ಇಂಟ್ರೆಸ್ಟ್. ನೀವು ನೋಡಿರಿ, ನಾವು ಕೆಲವು ಸಮಯದಲ್ಲಿ ತುಂಬಾ ಚೆನ್ನಾಗಿ ನಾವು ನಿದ್ರೆ ಮಾಡಿ ಇರುವಾಗ ಯಾರಾவது ಬಂದು ಎಪ್ಪಿಸಿಬಿಟ್ಟು ಏನಾவது ಕ್ವಶನ್ ಕೇಳಿದರೆ ಅಂದ್ರೆ ನಾವು ಉತ್ತರ ಕೊಡಕ್ಕ ಆಗಲ್ಲ. ಯಾಕಂದ್ರೆ ಫುಲ್ ನಿದ್ದೆಯಿಂದ ಇರುವುದರಿಂದ ಆ ತರ ಇರುವುದು. ಕೆಲವರು ಮೆಸೇಜ್ ಅನ್ನು ನೋಡುವಾಗೆ ತುಂಬಾ ನಿದ್ರೆಯಲ್ಲಿ ಇರುವ ತರ ನನಗೆ ಕಾಣಿಸಿಕೊಡುತ್ತೆ. ಹಲ್ಲೆಲೂಯಾ. ಅದು ಇರುವುದು ಒಂದು ಕಡೆಗೆ. ಉದಾಹರಣೆಗೆ ಬರುವಾಗ ಏನಾಗುವುದೆಂದರೆ ನಾವು ನಿದ್ರೆಯಲ್ಲಿ ಎಪ್ಪಿಸಿ ಬಿಟ್ರೆ ಅಂದ್ರೆ ನಮಗೂ ಏನ್ ಕೇಳ್ತಾರೆ ಎಂದು ನಮಗೂ ಅರ್ಥವಾಗುವುದಿಲ್ಲ. ಆ ಸಾಲಮೋನ್ ನೋಡ್ರಿ, ತುಂಬಾ ಒಳ್ಳೆಯ ಒಂದು ಮನುಷ್ಯನಾಗಿದ್ದಾನೆ, ತುಂಬಾ ಜ್ಞಾನವುಳ್ಳ ಒಂದು ಮನುಷ್ಯನಾಗಿದ್ದಾನೆ. ಏನಾಗಿದ್ದಾನೆ ಅಂದರೆ ದೇವರು ಆ ನಿದ್ರೆಯಲ್ಲಿ ಮಾತಾಡುವಾಗ ತುಂಬಾ ಚೆನ್ನಾಗಿ ಹೇಳುತ್ತಾನೆ, ದೇವರೇ ನನಗೇನು ಬೇಡಪ್ಪ, ಒಂದು ಒಳ್ಳೆಯ ಜ್ಞಾನ ಮಾತ್ರ ನೀವು ನನಗೂ ಕೊಟ್ಟು ಬಿಡಿರಿ ಎಂದು ಅದ ಮಾತ್ರ ಕೇಳುತ್ತಾನೆ. ದೇವರಿಂದ ಶಕ್ತಿ ಇದೆ ಅಲ್ಲವಾ, ದೇವರು ಎಷ್ಟು ದೊಡ್ಡವರಾಗಿದ್ದಾರಲ್ಲವಾ, ಅವರ ಶಕ್ತಿ ಇರುವುದರಿಂದ ಅವನ್ ಕೇಳುವುದನ್ನು ಮಾತ್ರ ಕೊಟ್ರೆ ಅಂದ್ರೆ ಅವರಿಂದ ಶಕ್ತಿ ಕಡಿಮೆ ಆಗದೆ ಅವನ್ ಕೇಳಾದಿರುವುದನ್ನು ಸೇರಿಸಿ ಕೊಡುತ್ತಾರೆ. ಅದು ಏನ್ ಕೊಡುತ್ತಾರೆ ಅಂದ್ರೆ, ಇದರಲ್ಲಿ ನೀನು ಕೇಳಾದಿರುವಾಗ ಕೆಲವು ಕಾರ್ಯವನ್ನು ನಾನು ನಿಮಗೆ ಕೊಡುತ್ತೇನೆ. ನಿಮ್ಮ ಜೀವಮಾನವೆಲ್ಲ ಐಶ್ವರ್ಯವನಾಗಿ ಇರುವುದಲ್ಲಿಯೂ ಗಣದಲ್ಲಿಯೂ ನಿನಗೆ ಸಮಮಾನ ಮನುಷ್ಯನು ಒಬ್ಬನು ಇರುವುದು ಇಲ್ಲ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ನೀವು ನೋಡಿರಿ, ಈ ಜ್ಞಾನ ಇದೆ. ಜ್ಞಾನ ಇರುವಾಗ ಕೆಲವು ಸಮಯದಲ್ಲಿ ಇವರು ಜ್ಞಾನವಾಗಿದ್ದಾರೆ, ಹಣ ಇವ್ರ ಕರದಲ್ಲಿ ಹಣವೂ ಇಲ್ಲ, ಏನಿಲ್ಲ, ತುಂಬಾ ಬಡವರಾಗಿದ್ದಾರೆ, ಏನ ಕಾರ್ಯವೂ ನಡೆಯುವುದೇ ಇಲ್ಲ ಎಂದು ಹೇಳಿದ್ದಾರೆ ಅಂದ್ರೆ ಅದು ಚೆನ್ನಾಗಿ ಬರಲ್ಲ. ಆಯಿತು, ಐಶ್ವರ್ಯವನಾಗಿ ಇದ್ದಾರೆ, ಆದರೆ ಇವ್ರಿಗೆ ಗಣ ಇಲ್ಲ, ಮರ್ಯಾದೆ ಇಲ್ಲ, ಏನೋ ಒಂದು ಕಾರ್ಯವೂ ಇಲ್ಲ ಅಂದ್ರೆ ಅದು ಸರಿಯಾಗಿ ಬರುವುದಿಲ್ಲ. ದೇವರು ಏನ್ ಮಾಡುತ್ತಾರೆ ಅಂದ್ರೆ ಜ್ಞಾನ ಕೊಡುತ್ತಾರೆ, ಅವನ್ ಕೇಳುವುದನ್ನು, ಅದನ್ನ ಜೊತೆ ಐಶ್ವರ್ಯವನ್ನು ಕೊಡುತ್ತಾರೆ, ಅದನ್ನ ಜೊತೆ ಘನತೆಯನ್ನು ಕೊಡುತ್ತಾರೆ. ಇನ್ನು ಹೇಳಬೇಕೆಂದ್ರೆ ನಿನ್ ತರ ಈ ಲೋಕದಲ್ಲಿ ಬೇರೆ ಮನುಷ್ಯನೇ ಇಲ್ಲ ಎಂದು ಹೇಳಿದ್ರು. ಇದೇ ದೇವರಿಂದ ಶಕ್ತಿ. ನೀವು ನೋಡಿರಿ, ಸಾಲಮೋನ್ನ ನೋಡಿ ದೇವರು ಹೇಳುತ್ತಾರೆ, ನಿನ್ನಾಗ ಜ್ಞಾನವುಳ್ಳ ಮನುಷ್ಯನು, ಘನವುಳ್ಳ ಮನುಷ್ಯನು, ಐಶ್ವರ್ಯವುಳ್ಳ ಮನುಷ್ಯನು ಈ ಲೋಕದಲ್ಲಿ ಯಾರುವೇ ಇಲ್ಲ ಎಂದರೆ ಯೋಚನೆ ಇಟ್ಟು ನೋಡಿದೆ ನನ್ನ ಕಡೆಗೆ. ಇದು ಎಷ್ಟೊಂದು ಅದ್ಭುತವಾಗಿ ವಾಕ್ತತ್ವ ತಿಂದಲೂ
ನಮ್ಮ ದೇವರು ಸಾಲಮೋನ್ ಯೋಚನೆ ಮಾಡುವುದಕ್ಕಿಂತಲೂ, ಸಾಲಮೋನ್ ದೇವನ ನೋಡಿ ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಅಧಿಕವಾಗಿ ಐಶ್ವರ್ಯವನ್ನು, ಘನವನ್ನು, ನಿಮಗೆ ಸಮಮಾನ ಮನುಷ್ಯನ್ ಯಾರು ಇಲ್ಲ ಎಂದು ಎಲ್ಲವನ್ನು ಸೇರಿಸಿಕೊಟ್ಟ ದೇವರಾಗಿದ್ದಾರೆ. ಅಲ್ಲೇಲೂಯ. ಆ ದೇವರು ಸಾಲಮೋನಕ್ಕೂ ಮಾತ್ರವಲ್ಲ, ಮನೆಯಲ್ಲಿ ಕೂತುಕೊಂಡು ದೇವರ ವಾಕ್ಯವನ್ನು ಕೇಳುವರ ನಿಮ್ಮ ಒಬ್ಬೊಬ್ಬರಿಗೂ ಅವರು ದೇವರಾಗಿದ್ದಾರೆ. ಸಾಲಮೋನಕ್ಕೂ ಮಾಡಿದರ ದೇವರು ಸಾಲಮೋನಕ್ಕಿಂತಲೂ ನನಗೆ ಅಧಿಕವಾಗಿ ದೇವರು ಮಾಡುತ್ತಾರೆ. ಏನೋ ಒಂದು ನಿಶ್ಚಯದಿಂದ ನಾನು ಹೇಳುತ್ತೇನೆ ಅಂದರೆ, ದೇವರು ಈ ತಿಂಗಳು ನನಗೂ ವಾಗ್ದಾನವಾಗಿ ಕೊಟ್ಟಿದ್ದಾರೆ. ನಾನು ಬೇಡುವುದಕ್ಕಿಂತಲೂ, ಯೋಚನೆ ಮಾಡುವುದಕ್ಕಿಂತಲೂ ಅಧಿಕವಾಗಿ ನನ್ನಲ್ಲಿ ಕಾರ್ಯವನ್ನು ಮಾಡುವ ದೇವರು ವಾಗ್ದಾನ ಕೊಟ್ಟಿದ್ದಾರೆ ಎಂದು ನೀವು ನಂಬುವಾಗ ಸಮಸ್ಯೆ ಬರುವುದು, ಸಮಸ್ಯೆ ಹೋಗುವುದು, ಕೊರತೆಯಿಂದ ನೀವು ಕೂತುಕೊಂಡಿರುವುದು. ಹಣ ವಾಗ್ದಾನ ಏನು ಹೇಳುವುದೆಂದರೆ, ನನ್ನಲ್ಲಿ ಕಾರ್ಯವನ್ನು ಮಾಡುವ ದೇವರಕ್ಕೂ ಯಾವಾಗಲೂ ಸ್ತೋತ್ರ ಎಂದು ಹೇಳುತ್ತಾರೆ. ಇನ್ನೊಂದು ವಾಕ್ಯವನ್ನು ನಾವು ಓದೋಣ. ಆದಿಕಾಂಡ ಬರೆದ ಪುಸ್ತಕ 17ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದೋಣ. ಅಬ್ರಹಾಮನು 99 ವರ್ಷವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿ ಇರು. ದೇವರು ನಮ್ಮ ಮುಂದೆ ಎಲ್ಲ 12ನೇ ಅಧ್ಯಾಯದಲ್ಲಿ ಎಲ್ಲ ಬರುವಾಗ ದೇವರು ಆಬ್ರಹಾಮನ ಕರೆಯುವಾಗ ಏನ್ ಹೇಳ್ತಾರೆ ಅಂದ್ರೆ, ನಾನು ನಿಮಗೆ ಮಕ್ಕಳನ್ನು ಕೊಟ್ಟು ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ, ದೊಡ್ಡ ಜಾತಿ ಜನಾಂಗಕ್ಕೂ ನಿನ್ನ ತಂದೆಯಾಗಿ ನಾನು ಮಾಡ್ತೇನೆ ಎಂದು ದೇವರು ವಾಗ್ದಾನ ಕೊಟ್ಟರು. ಈ 99 ವಯದಲ್ಲಿ ಬರುವಾಗ ದೇವರು ತಿರುಗಿ ಅವರ ಕರೆಗೆ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಎಂದರೆ, ಇವನ ಜೀವನ ಕರೆಯುವಾಗ ಏನ ಕಾರ್ಯವೂ ಇಲ್ಲ. ಏನಂದ್ರೆ ಒಂದು ಮಗು ಇಲ್ಲ. ಈ ಮಗುವೆಲ್ಲ ಇಲ್ಲದಿರುವಾಗ ನೀವು ನೋಡಿರಿ, ಮೆಡಿಕಲ್ ರೀತಿಯಾಗಿ ನೋಡಿದಿರೆಂದರೆ 99 ವಯಸ್ಸು ಇರುವಾಗ ಇಲ್ಲ 75 ವಯಸ್ಸಾಗಿರುವಾಗ ಮಗು ಹುಟ್ಟಬೇಕೆಂದ್ರೆ ಸಾಧ್ಯವಿಲ್ಲದ ಒಂದು ಕಾರ್ಯವಾಗಿದೆ. ಆದರೆ ನಮ್ಮ ದೇವರು ಎಲ್ಲ ಕಾರ್ಯದಲ್ಲಿಯೂ ಅದ್ಭುತವನ್ನು ಮಾಡಿದರೆ ದೇವರು. ಇದೆಲ್ಲ ಏನು, ಇದು ನಡೆಯುವುದೇ ಇಲ್ಲ, ನನಗೆ ಬೆಳನೇ ಇಲ್ಲ, ನನಗೆ ಸುಖವೇ ಇಲ್ಲ, ನನಗೆ ಏನ ಕಾರ್ಯವಿಲ್ಲ, ಹಣ ಇಲ್ಲ, ನನಗೆ ಜ್ಞಾನವಿಲ್ಲ, ನಾನು ದೊಡ್ಡವನಲ್ಲ ಎಂದು ನೀವು ಯೋಚನೆ ಮಾಡುವಾಗ ಆಬ್ರಹಾಮನನ್ನು ದೇವರು ಕರೆದು ತನ್ನ ಶಕ್ತಿಯಿಂದ ಮಕ್ಕಳನ್ನು ಕೊಟ್ಟು ಅದ್ಭುತ ಕಾರ್ಯವನ್ನು ಮಾಡಿದರ ದೇವರು. ನಿಮಗೆ ಬೆಳನೇ ಇಲ್ಲದಿರುವಾಗ ನಿಮಗೆ ಸಹಾಯ ಕೊಟ್ಟು, ಕೃಪೆ ಕೊಟ್ಟು, ಅವರಿಂದ ಶಕ್ತಿಯಿಂದ ಬೆಳದಿಂದ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ಆಯ್ತು, ಆಬ್ರಹಾಮ್ ಇಷ್ಟೊಂದು ಅದ್ಭುತ ಮಾಡಿದ್ದಾರೆ. ಅದೇ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಆಬ್ರಹಾಮನಿಂದ ಸಂತತಿ ಇದ್ದಾರಲ್ವಾ, ಅವರ ಕಡೆಗೆ ದೇವರು ಮಾತಾಡ್ತಾರೆ. ಅವರ ಕಡೆಗೆ ಮಾತಾಡುವಾಗ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ. ಆಬ್ರಹಾಮನ ಸಂತತಿ ಎಲ್ಲ ಇದ್ದಾರೆ. ಅಲ್ಲಿ ಯೇಸು ಕ್ರಿಸ್ತ ಒಂದು ಮಾತು ಮಾತಾಡ್ತಾರೆ. ಮತ್ತೇನು ಬರೆದ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದೋಣ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ದೇವರು ಆಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸ ಬಲ್ಲೆನೆಂದು ನಿಮಗೆ ಹೇಳುತ್ತೇನೆ. ಇವರೆಲ್ಲ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಆಬ್ರಹಾಮು ತನ್ನ ಮೂಲ ಪುರುಷರಾಗಿದ್ದಾರೆ, ಪಿತೃವಾಗಿದ್ದಾರೆ, ಅವರೇ ದೊಡ್ಡವರು ಎಂದು ಹೇಳುತ್ತಾರೆ. ದೇವರು ಏನ್ ಹೇಳ್ತಾರೆ ಅಂದ್ರೆ, ಅಪ್ಪ ಅದನ್ನೆಲ್ಲ ನೀವು ಬಿಟ್ಟು ಬಿಡ್ರಿ, ಆಬ್ರಹಾಮನ ಕರೆದದ್ದು ನಾನು, ಅವನಿಗೆ ಮಗುವನ್ನು ಕೊಟ್ಟದ್ದು ನಾನು ಎಂದು ದೇವರು ಹೇಳುತ್ತಾರೆ. ಅದು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಇರುವಾಗ ಕಲ್ಲಿನಿಂದ ಮಕ್ಕಳನ್ನು ಹುಟ್ಟಿಸಬಲ್ಲೆನೆಂದು ನಿಮಗೆ ನಾನು ಹೇಳುತ್ತೇನೆ. ದೇವರು ಏನ್ ಹೇಳುತ್ತಾರೆ ಅಂದ್ರೆ, ಆಬ್ರಹಾಮ ನಿಮ್ಮ ಪಿತೃಗಳೇ, ಆಬ್ರಹಾಮ ನಿಮ್ಮ ಮೂಲ ಪುರುಷರಾಗಿಯೇ ಇದ್ದಾರೆ, ಅದನ್ನೆಲ್ಲ ಬಿಟ್ಟು ಬಿಡ್ರಿ. ನನ್ನ ಶಕ್ತಿ ಏನಾಗಿರುವುದೆಂದ್ರೆ, ಆಬ್ರಹಾಮನಕ್ಕೂ ನಾನು ಮಗುವ ಕೊಡಬೇಕೆಂದ್ರೆ ಈ ಕಲ್ಲಿನಿಂದಲೂ ನಾನು ಮಗುವನ್ನು ಹುಟ್ಟಿಸ ಬಲ್ಲನಾಗಿ ಇದ್ದೇನೆ ಎಂದು ದೇವರು ಹೇಳುತ್ತಾರೆ. ಅಲ್ಲೇಲೂಯಾ. ಇಷ್ಟು ಒಳ್ಳೆಯ ದೇವರು ಈ ಕಲ್ಲಿನಿಂದ ದೇವರು ಅದ್ಭುತ ಕಾರ್ಯವನ್ನು ಉಂಟು ಮಾಡಿದನೆಂದು ಹೇಳಿದರೆ ದೇವರು, ಈ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನ ಒಂದು ಕಲ್ಲು ತರ ಇರುವುದು. ನಿಮ್ಮನ್ನು ಸುತ್ತಿ ಇರುವರ ಎಲ್ಲ ಜನರು ಒಂದೇ ಕಲ್ಲು ತರ ಇರುವುದು, ಏನು ಮಾಡುವುದಿಲ್ಲ, ನನಗೆ ಒಂದು ಸಹಾಯವಿಲ್ಲ ತರ ಇರುವುದು. ನೀವು ನಮ್ಮ ಸಭೆ ಇರುವ ಎಲ್ಲರೂ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಆ ಕಲ್ಲಲ್ಲಿ ಇಂದು ಮಕ್ಕಳನ್ನು ಉಂಟು ಮಾಡುವ ದೇವರು
ಸರ್ವಶಕ್ತ ದೇವರು ನಾನು ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಅವರ ಬಲದಿಂದ ನನ್ನನ್ನು ಬಲಪಡಿಸುತ್ತಾರೆ ಎಂದು ನೀವು ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ನಂಬುವಾಗ, ಅದೇ ತರ ನಂಬುವರ ಎಲ್ಲ ಜೀವನದಲ್ಲಿ ದೇವರು ಈ ವಾಗ್ದಾನವನ್ನು ನೆರವೇರಿಸಿ ಕೊಡುತ್ತಾರೆ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಈ ವಾಗ್ದಾನದಕ್ಕೋಸ್ಕರ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಅಪ್ಪ, ಈ ಬೆಳಗ್ಗೆ ಸಮಯದಲ್ಲಿ ನೀವು ಕೊಟ್ಟ ವಾಗ್ದಾನಕ್ಕಾಗಿ ಸ್ತೋತ್ರ. ನಾವು ಈ ವಾಗ್ದಾನವನ್ನು ಹಿಡಿದುಕೊಂಡು ನಾವು ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ನೀವು ನಮ್ಮಲ್ಲಿ ಕಾರ್ಯವನ್ನು ಉಂಟು ಮಾಡಿ ಕೊಡುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯದಲ್ಲಿ ನಾವು ನಿಂತುಕೊಂಡು ಬೆಳೆದು ಇದನ್ನು ಧ್ಯಾನ ಮಾಡಿ ಈ ವಾಕ್ಯದಿಂದ ಆ ವಾಗ್ದಾನದಿಂದ ಆಶೀರ್ವಾದವನ್ನು ಅಂದರೆ ತೆಕ್ಕೊಳ್ಳ ಅಪ್ಪ, ನಮ್ಮ ಸಭೆಯಲ್ಲಿರುವಾಗ ಎಲ್ಲರನ್ನು ನಿಮ್ಮ ಸೇವಕರಾಗಿ ನಾನು ತ್ರಿಯೇಕ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲ ತುದಿಯನ್ನು, ಘನವನ್ನು, ಮಹಿಮೆಯನ್ನು ನಿಮ್ಮೊಬ್ಬನ್ನೇ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವೇನೆ ತಂದೆಯೇ, ಆಮೆನ್. ನನ್ನ ಮನಮೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆದವ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನಮೇ ಯೆಹೋವನನ್ನು ಕೊಂಡಾಡು, ಯೆಹೋವನ ಮಾಡಿನ ಒಂದು ಉಪಕಾರಗಳೇನು ಮರೆಯಬೇಡ. ನಮ್ಮ ತಂದೆಯಾದ ದೇವರಿಂದ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ಪವಿತ್ರಾತ್ಮನಿಂದ ಸಹವಾಸವು, ಸಂಕಟ ನಲಾರ್ ಕಡಗು ಈ ಹೊಸ ತಿಂಗಳಲ್ಲಿ ಇರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.